ಜಮಾತೆ ಇಸ್ಲಾಂ ಹಿದಾಯತ್ ಸೆಂಟರ್ನಲ್ಲಿ ಇಫ್ತಿಯಾರ್ ಕೂಟ. ಸೌಹಾರ್ದತೆಯ ಬದುಕಿಗೆ ಇಂತಹ ಕಾರ್ಯಕ್ರಮಗಳು ಅಗತ್ಯ. ಶಿವರಾಜ ಅಂಡಗಿ, ಕಲಬುರ್ಗಿ. ಸಾಮಾಜಿಕ ಜೀವನದಲ್ಲಿ ಪರಸ್ಪರ ಸೌಹಾರ್ದಯುತವಾಗಿ ಬದುಕುವ ಕಲಿಕೆಯನ್ನು ಇಂತಹ ಸಮಾರಂಭಗಳು ನೀಡುತ್ತವೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಸಾಪ ಗೌರವ ಕಾರ್ಯದರ್ಶಿ ಶಿವರಾಜ ಅಂಡಗಿ ಹೇಳಿದರು. ನಗರದ ಜಮಾತೆ ಇಸ್ಲಾಂ ಹಿದಾಯತ್ ಸೆಂಟರ್ನಲ್ಲಿ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಆಯೋಜಿಸಲಾದ ಇಫ್ತಿಯಾರ್ ಕೂಟದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಹಿಂದೂಗಳು ಶ್ರಾವಣ ಮಾಸವನ್ನು ಪವಿತ್ರವಾಗಿ ಆಚರಿಸುವಂತೆ ಮುಸ್ಲಿಂ ಬಾಂಧವರು ರಂಜಾನ್ ಮಾಸವನ್ನು ಭಕ್ತಿಭಾವದಿಂದ ಆಚರಿಸುತ್ತಾರೆ. ಕಲಬುರಗಿ ಜನರ ನಡೆ ಸೌಹಾರ್ದತೆಯ ಸಂಕೇತವಾಗಿದ್ದು, ಶ್ರೀ ಶರಣಬಸವೇಶ್ವರರು ಮತ್ತು ಖಾಜಾ ಬಂದೇನವಾಜ್ ಅವರ ಜೀವನ ಮೌಲ್ಯಗಳು ಇದಕ್ಕೆ ಸಾಕ್ಷಿಯಾಗಿವೆ ಎಂದು ಹೇಳಿದರು. ಜಿಲ್ಲಾ ಕಸಾಪ ಅಧ್ಯಕ್ಷ ವಿಜಯಕುಮಾರ ಪಾಟೀಲ್ ತೆಗಲತಿಪ್ಪಿ ಅವರು ಮುಸ್ಲಿಂ ಸಮುದಾಯದ ಹಿರಿಯರಾದ ಸೈಯದ್ ನಜೀರುದ್ದೀನ್ ಮುತಾವಲಿ ಹಾಗೂ ಡಾ ರಹಿಮಾನ್ ಪಟೇಲ್ ಅವರನ್ನು ಜಿಲ್ಲಾ ಹಾಗೂ ರಾಜ್ಯ ಪರಿಷತ್ತಿನ ಪ್ರತಿನಿಧಿಗಳಾಗಿ ನೇಮಕ ಮಾಡಿರುವುದು ಸೌಹಾರ್ದತೆಯ ಉತ್ತಮ ಉದಾಹರಣೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಡಾ ಸುಬ್ಬಯ್ಯ ನೀಲಾ, ಡಾ ಲಕ್ಷ್ಮಣ್ ದಸ್ತಿ, ಮೊಹಮ್ಮದ್ ಶಫಿ, ಮೊಹಮ್ಮದ್ ಜಿಯಾಹುಲ್ಲಾ, ಆಯಾಜಿದ್ದೀನ್ ಪಟೇಲ್ ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು. ಪ್ರಾರ್ಥನೆಯ ನಂತರ ನಡೆದ ಇಫ್ತಿಯಾರ್ ಕೂಟದಲ್ಲಿ ಖರ್ಜೂರ, ಸೇಬು, ಬಾಳೆಹಣ್ಣು, ಕಲ್ಲಂಗಡಿ, ಪೈನಾಪಲ್, ಅಂಜೂರ ಮೊದಲಾದ ಹಣ್ಣುಗಳನ್ನು ಸವಿದು ಭಾಗವಹಿಸಿದವರು ಸಂತೋಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನಾಗೇಂದ್ರ ಸಕ್ಕರಗಿ, ಚಂದ್ರಶೇಖರ್ ಬ್ಯಾಕಡ್, ರಾಜಶೇಖರ್, ಶ್ಯಾಮಂಡ, ಪ್ರಭು, ವಿನೋದ್ ಜನೇವರಿ, ಗಣೇಶ್ ಚಿನ್ನಾಕರ್, ಶರಣು ಪಟ್ಟಣಶೆಟ್ಟಿ, ಆಯಾಜುದ್ದೀನ್ ಪಟೇಲ್, ರಹಿಮಾನ್ ಪಟೇಲ್, ಅಬ್ದುಲ್ ಬಾಬಾ ಭಕ್ರುದ್ದೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಿತ್ರವಿವರಣೆ. ಕಲಬುರಗಿ ಜಮಾತೆ ಇಸ್ಲಾಂ ಹಿದಾಯತ್ ಸೆಂಟರ್ನಲ್ಲಿ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ನಡೆದ ಇಫ್ತಿಯಾರ್ ಕೂಟದಲ್ಲಿ ಶಿವರಾಜ ಅಂಡಗಿ ಮಾತನಾಡುತ್ತಿರುವ ದೃಶ್ಯ. ಡಾ ಸುಬ್ಬಯ್ಯ ನೀಲಾ, ಡಾ ಲಕ್ಷ್ಮಣ್ ದಸ್ತಿ, ಮೊಹಮ್ಮದ್ ಶಫಿ, ಮೊಹಮ್ಮದ್ ಜಿಯಾಹುಲ್ಲಾ ಉಪಸ್ಥಿತರಿದ್ದರು. ನಮ್ಮ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ನಾವು ಆಫೀಸಲ್ಲಿ ಮಾತಾಡುವಾಗ ಎಲ್ಲ ಇತಿಹಾಸ ಕೂಡ ನಾವು ಏನಾದರೂ ಒಂದು ಸೌಹಾರ್ದ ಮಾಡಿ, ಯಾಕಂದ್ರೆ ನಮ್ಮ ಪರಿಷತ್ತಲ್ಲಿ ಬಹಳಷ್ಟು ಜನ ಮುಸ್ಲಿಂ ಬಾಂಧವರು ಕೂಡ ಪದಾಧಿಕಾರಿ ಇರೋದ್ರಿಂದ ಅವರಿಗೂ ಕೂಡ ನಾವು ಒಂದು ಸೌಹಾರ್ದ ಏರ್ಪಡಿಸೋಣ ಅಂತಕ್ಕಂಥ ಮಾತು ನಿನ್ನೆ ಮಾತನಾಡಿದ್ದೀವಿ. ಯಾಕಂದ್ರೆ ಇಲ್ಲಿವರೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲೇ ಈ ಒಂದು ಸೌಹಾರ್ದವಾಗಿರುವಂಥ ಮುಸ್ಲಿಂ ಮತ್ತು ಸದಸ್ಯರು ಕೂಡ ಇರಲಿಲ್ಲ. ಈಗ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವಿದ್ಯಾರ್ಥಿಯಾಗಿ ನಮ್ಮ ಸೈಯದ್ ನಜೀರುದ್ದೀನ್ ಮುತಾವಲಿ ನಿಮ್ಮ ಕಮಿಟಿ ಒಬ್ಬ ಸೀನಿಯರ್ ವ್ಯಕ್ತಿಗಳು ನಾಮಿನೇಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಸುಮಾರು 2 ವರ್ಷಗಳ ಹಿಂದೆ ನಮ್ಮ ರಹಿಮಾನ್ ಪಟೇಲ್ ಆಮೇಲೆ ಆಯಾಜಿದ್ದೀನ್ ಪಟೇಲ್ ನಿರಂತರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅವರು ಕೂಡ ಪದಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ